ನೀನು ಒಂದು ಕೆಲಸ ಮಾಡು, ನೀ ನನ್ನ ಪಾರ್ಥ ಅಂತಾನೆ ಕರೆದ್ಬಿಡು, ನಂಗೆ ಏನು ಬೇಜಾರಿಲ್ಲ. ಇಲ್ಲ ಅಂದ್ರೆ ಫ್ರೆಂಡ್ ಅಂತ ಕರಿ, ಓಕೆನಾ? ಫ್ರೆಂಡ್ ನೋಡಿದ್ಯಾ ಎಷ್ಟು ಚೆನ್ನಾಗಿ ತೇಪೆ ಆಗ್ತಾ ಇದ್ದಾನೆ ಅಂತ. ಬಹಳ ಹುಷಾರು ಇವನು, ಬಟ್ ಒಳ್ಳೆ ಹುಡುಗ. ಲಚ್ಚಿಗಿನ ಸ್ವಲ್ಪ ದೊಡ್ಡ. ಅಂದ್ರೆ ನಾನು ಚೈಲ್ಡ್ ಅಂತ ಹೇಳ್ತಿದ್ದೆ ಬಿಗ್ ಬ್ರೋ. ನಾನು ಹೇಳಿದ ಹಾಗೆಲ್ಲ ಕಣೋ, ಮಕ್ಕಳಷ್ಟೇ ನೀನು ಇನ್ನೋಸೆಂಟು ಪ್ಯೂರ್ ಅಂತ. ಅದು ರೇರೆಸ್ಟ್ ಕ್ವಾಲಿಟಿ, ಅದನ್ನ ಹಾಗೆ ಉಳಿಸ್ಕೋ. ಥ್ಯಾಂಕ್ ಯು ಬಿಗ್ ಬ್ರೋ. ಫ್ರೆಂಡ್ ಏನ್ ಫ್ರೆಂಡ್? ನೀವು ನನ್ನ ಫ್ರೆಂಡ್ ಅಲ್ವಾ? ನಾಳೆಯಿಂದ ನೀವು ನನ್ನ ಜೊತೆಗೆ ಆಟ ಆಡಕ್ ಬರ್ತೀರಾ? ಅಯ್ಯೋ, ನಾಳೆ ನನಗೆ ತುಂಬಾ ಕೆಲಸ ಇದೆ ಪುಟಿ, ಆಫೀಸ್ಗೆ ಹೋಗ್ಬೇಕು. ನಮ್ ಬಿಗ್ ಬ್ರೋ ಅಂದ್ರೆ ನಮ್ಮಣ್ಣ, ನಿಮ್ಮ ಮಾವ ನನ್ಗೊಂದ್ ವೇಳೆ ರಜೆ ಕೊಟ್ರೆ ನಾನು ನಿನ್ ಜೊತೆ ಆಟ ಆಡ್ತೀನಿ. ನನಗೂ ನಿನ್ ಜೊತೆ ಆಟ ಆಡಬೇಕು ಅಂತ ತುಂಬಾ ಆಸೆ ಇದೆ. ಇಷ್ಟು ದಿನ ನಾನು ಅನ್ಕೋತಾ ಇದ್ದೆ, ಛೇ ನಮ್ಮಲ್ಲೊಂದು ಪುಟ್ಟು ಪಾಪು ಇಲ್ವಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೋತಾ ಇದ್ದೆ. ಬಟ್ ನೀ ಬಂದ್ಯಲ್ಲ, ಆ ಬೇಜಾರೆಲ್ಲ ಹೊಟ್ಟೋಯ್ತು ಈಗ ನಂಗೆ. ಸರಿ, ನಾನು ಆಡಕ್ ರೆಡಿ ಇದೀನಿ. ಮಾಮ ರಜಾ ಕೊಡ್ತಾರ ಕೇಳು. ಕೇಳೋದೇನೋ, ನಾನು ಆಗ್ಲೇ ರಜಾ ಕೊಟ್ಟಾಗಿದೆ. ನಾಳೆ ಇಡೀ ದಿನ ನೀನ್ ಪುಟ್ಟಿ ಜೊತೆ ಆಟ ಆಡ್ಬೇಕಷ್ಟೇ. ಬಿಗ್ ಬ್ರೋ, ನಾನು ತಮಾಷೆ ಕೇಳ್ತಿದ್ದೆ ಅಷ್ಟೇ ಮ್ಯಾಮ್, ನೀನ್ ನಿಜವಾಗ್ಲೂ ರಜಾ ಕೊಡ್ತಾ ಇದೀಯಾ? ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಾಳೆ ನಿನಗೆ ರಜಾ. ಬಟ್ ನನ್ನ ಕೆಲಸ, ಅದ್ರ ಬಗ್ಗೆ ನೀನ್ಯಾಕೆ ತಲೆ ಕೆಡಿಸ್ಕೊತೀಯ? ನಾವಿದೀವಲ್ಲ, ನಾವು ನೋಡ್ಕೋತೀವಿ. ನಾಳೆ ಇಡೀ ದಿನ ನೀನು ಪುಟ್ಟಿ ಜೊತೆ ಆಟ ಆಡ್ಬೇಕಷ್ಟೇ. ಅವಳು ಈ ಮನೆ ರಾಜ್ಕುಮಾರಿ, ಇನ್ಮೇಲೆ ಎಲ್ಲರೂ ಅವಳ ಆರ್ಡರ್ನ ಫಾಲೋ ಮಾಡ್ಬೇಕು. ಓಕೆ? ಯಸ್ ಬಾಸ್. ಅಣ್ಣ, ನೀವು ಅವಳ ತುಂಬಾ ಮುದ್ದು ಮಾಡ್ತಿದ್ದೀರಾ. ಎಂತದು ಇಲ್ಲ, ಇವಳು ನನ್ನ ಮುದ್ದು ಬಂಗಾರಿ. ಎಷ್ಟು ಮುದ್ದು ಮಾಡಿದ್ರು ಕಡಿಮೆನೆ. ಪುಟಿ, ಲೇಟ್ ಆಯ್ತು, ಮಲ್ಕೊಳ್ಳೋಣ. ಎಲ್ರಿಗೂ ಗುಡ್ ನೈಟ್ ಹೇಳ್ಬಿಡು. ಬಾಯ್ ಬಾಯ್. ಗುಡ್ ಬಾಯ್ ನೈಟ್. ಫ್ರೆಂಡ್. ಓಕೆ, ಗುಡ್ ನೈಟ್ ಫ್ರೆಂಡ್. ನಾಳೆ ಆಟ ಆಡೋಣ. ನಾಳೆ ತಾನೆ. ಏನ ಏನೋ ಯೋಚನೆ ಮಾಡ್ಕೊಂಡು ಕಳ್ದೋಗ್ಬಿಟ್ಟಿದ್ಯಾ? ಏನ್ ವಿಷಯ? ಮಾಮೂಲಿ. ಮಾಮೂಲಿನಾ? ಏನ್ ಮಾಮೂಲಿ? ನೀನು ಅನುಮಾನ ಪಡ್ಬೇಡಮ್ಮ. ಮಾಮೂಲಿ ಅಂದ್ರೆ ಗೆಳೆಯನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಗೆಳೆಯ ಮತ್ತೆ ಆ ಛೋಟಾ ಚಾಂಪಿಯನ್ ಬಾಂಡಿಂಗ್ ಸೂಪರ್ ಅಲ್ಲ? ಓ, ಮಾವ ಸೊಸೆ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅವ್ರ ಬಗ್ಗೆ ಬಿಡಪ್ಪ, ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ. ಇಬ್ರು ಅವ್ರದೇ ಲೋಕದಲ್ಲಿ ಕಳ್ದೋಗ್ಬಿಟ್ಟಿದ್ದಾರೆ. ಅಲ್ಲ, ಈ ಗೆಳೆಯ ತಂಗಿ ಮಗುನ ಅಷ್ಟು ಪ್ರೀತಿಯಿಂದ ನೋಡ್ಕೋತಾನಲ್ಲ, ಇನ್ ಇವನ್ಗೆ ಮಗು ಆಗ್ಬಿಟ್ರೆ ಆ ಮಗುನ ನೆಲದ ಮೇಲೆ ಬಿಡಲ್ಲ, ದೊಡ್ಡದಾಗವ್ರು ಹೊತ್ಕೊಂಡು ಓಡಾಡ್ತಾನೆ ಇರ್ತಾನೆ ಅನ್ಸುತ್ತೆ. ಮಕ್ಕಳು ಅಂದ್ರೆ ಬಲೆ ಇಷ್ಟ ಅವನಿಗೆ, ಒಂಥರ ಭಾವಜೀವಿ ಅವನು. ಅವನು ಹೊಟ್ಟೆ ಎಷ್ಟು ದೊಡ್ಡದೋ ಹಾರ್ಟು ಅಷ್ಟೇ ದೊಡ್ಡದು. ಈಗ ಅವನ ಹೊಟ್ಟೆ ಬಗ್ಗೆ ಯಾಕೆ? ಅದೇನ್ ಮಾಡಿತ್ತು ನಿಂಗೆ? ಏನು ಮಾಡಿಲ್ಲ, ಸುಮ್ಮನೆ ಕಂಪ್ಯಾರಿಸನ್ ಹೇಳಿದೆ ಅಷ್ಟೇ. ಏನ್ ಕಂಪ್ಯಾರಿಸನ್? ಆದರೂ ಅವನು ಒಂದು ಮಗು ಆಗ್ಬೇಕಣೆ. ಅಪ್ಪ, ಮಗು ಹೆಂಗಪ್ಪ ಆಗುತ್ತೆ? ನಿಮ್ಮಮ್ಮನ ಕೇಳಪ್ಪ. ಅಮ್ಮ, ಹೆಂಗಮ್ಮ ಆಗುತ್ತೆ? ನಿಮ್ಮಪ್ಪನ್ ಕೇಳೋ. ಹೆಂಗಾಗುತ್ತೆ ಹೇಳಪ್ಪ? ಅದು ಅದಾಗದೇ ಆಗೋದಲ್ಲಪ್ಪ, ಅದಕ್ಕೆ ದೇವರ ಅನುಗ್ರಹ ಇರಬೇಕು, ಅವ್ರ ಆಶೀರ್ವಾದ ಇದ್ರೆ ಆಗುತ್ತಪ್ಪ. ದೇವ್ರ ಆಶೀರ್ವಾದ ಮಾಡಿದ್ರೆ ಮಗು ಆಗುತ್ತಾ? ಅಪ್ಪ ದೇವ್ರೆ, ನಂಗೊಂದು ಮಗು ಕೊಡಪ್ಪ. ಸುಮ್ಮನೆ ಮಲ್ಕೋ, ಅದು ಯಾವಾಗಂದ್ರೆ ಅವಾಗ ಆಗೋದಲ್ಲ. ನೀನು ಓದಬೇಕು, ದೊಡ್ಡವನಾಗಬೇಕು, ಕೆಲ್ಸಕ್ಕೆ ಸೇರ್ಬೇಕು, ಆಮೇಲೆ ಕೊಡೋದು. ಸುಮ್ಮನೆ ಬಿದ್ಕ. ಏನೇ ಅವನು ಈ ನಡುವೆ ಮಗು ಬೇಕು ಅಂತ ಹಿಡ್ಕೊಂಡ್ಬಿಟ್ಟಿದ್ದಾನೆ. ನಿಮ್ ಮಗ ಅಲ್ವಾ? ಸೇಮ್ ಟು ಸೇಮ್ ನಿಮ್ ತರಾನೆ. ನಿದ್ದೆ ಬರ್ತಾ ಇಲ್ವಾ? ಬರ್ತಿಲ್ಲ. ಯಾಕೆ? ಏನಾಯ್ತು? ಏನಾಯ್ತು ಅದೇ? ನಿದ್ದೆ ಬರ್ತಿಲ್ಲ ಅಷ್ಟೇ. ಅಲ್ರಿ, ನಿದ್ದೆ ಬರ್ತಾ ಇಲ್ಲ ಅಂದ್ರೆ ಏನಾದ್ರು ರೀಸನ್ ಇರ್ಬೇಕಲ್ವಾ? ರೀಸನ್ ಬಂದು ಏನ್ ರೀಸನ್ ಅಂತ ಕೇಳಿದ್ರೆ ನಾನು ಏನ್ ರೀಸನ್ ಹೇಳಿ? ಕೇಳಿಸ್ತಾ ಇಲ್ಲ. ಏನು ಇಲ್ಲ, ನೀವು ಮಲ್ಕೊಳ್ಳಿ.
ಹೊಡಿತಾ ಇದೆಯಲ್ಲ. ಏನ್ ಮಾಡ್ತಿದ್ದೀರಾ? ಏನಿಲ್ಲ, ಮತ್ತೆ ಮಲ್ಕೊಳ್ಳಿ. ಏನೋ ಕ್ಲಾರಿಫೈ ಮಾಡ್ಕೋಬೇಕು. ಈಗ ನಿಮ್ಗೆ ನಿದ್ದೆ ಬರ್ತಿಲ್ವಾ? ಇಲ್ಲ, ಬಂದೆ. ಎಲ್ಲಿಗೆ ಹೋಗ್ತಿದ್ದೀರಾ? ಏನೋ ಗೆಳೆಯ ಇಷ್ಟೊತ್ತಲ್ಲಿ ಕಾಲ್ ಮಾಡ್ಬಿಟ್ಟಿದ್ಯಾ? ಏನು ಸಮಾಚಾರ? ಆನಂದ, ಏನೋ ಮಿಸ್ ಹೊಡಿತಾ ಇದೆ ಕಣೋ. ಎಷ್ಟು ತಲೆ ಕೇರ್ಕೊಂಡ್ರು ಏನು ತಾನೇ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಬಗ್ಗೆ ಮಾತಾಡ್ತಾ ಇದ್ದೀನೋ? ಹ್ಞೂ ಕಣೋ. ಲೇ, ಬೈ ಮಿಸ್ಟೇಕ್ ಏನಾದರೂ ಮಿಸ್ಟೇಕ್ ಮಾಡ್ಬಿಟ್ಟೇನೋ? ಹೇಳ್ದಲ್ಲೋ, ಏನ್ ಮಾಡ್ದೆ ಅಂತ ನನ್ಗೆ ಗೊತ್ತೇ ಆಗ್ತಿಲ್ಲ. ಅದು ಅರ್ಥನೂ ಆಗಲ್ಲ ಬಿಡು. ಈ ಹೆಣ್ಮಕ್ಳು ಹೆಂಗಪ್ಪ, ಯಾವಾಗ ಏನು ಅಂತಾನೆ ಅರ್ಥ ಆಗಲ್ಲ. ಅದಕ್ಕೆ ಹೇಳೋದು, ಮೀನಿನ ಹೆಜ್ಜೆ ಬೇಕಾದ್ರೆ ಕಂಡುಹಿಡ್ಬೋದು, ಆದರೆ ಹೆಣ್ಣಿನ ಮನಸ್ಸು ಅರ್ಥ ಆಗೋದು ತುಂಬ ಕಷ್ಟ ಅಂತ. ಲೇ, ಏನಾದರೂ ಐಡಿಯಾ ಇದ್ರೆ ಕೊಡ. ಲವ್, ಇದೇನು ಬಿಸ್ನೆಸ್ ಡೀಲ್ ಏನೋ ಪಟ್ಟಂತ ಐಡಿಯಾ ಕೊಡೋದಕ್ಕೆ? ಅಪ್ಪ, ನಿನ್ನ ಸಮಸ್ಯೆಗೆ ನೀನೇ ಪರಿಹಾರ ಕಂಡುಹಿಡ್ಕೋಬೇಕು. ನನ್ನನ್ನು ಕೇಳಿದ್ರೆ ಹೆಂಗೋ? ನನ್ನ ಮಗನೇ, ಹೋಗಿ ಹೋಗಿ ನೀನು ಕೇಳ್ತಾ ಇದ್ದೀನಲ್ಲ, ನೀನು ಮದುವೆ ಆಗಿರೋದೇ ಬೆಸ್ಟ್ ಕಣೋ. ಇಡ ಫೋನ್. ಇದೇನಿದು? ಬೆಳಗ್ಗೆ ನೋಡಿದ್ರೆ ಅಪ್ಪ ಆಗಿದ್ದೇ ವೇಸ್ಟು ಅಂತ, ಈಗ ನೋಡಿದ್ರೆ ಮದುವೆ ಆಗಿರೋದೇ ವೇಸ್ಟು ಅಂತಾನೆ. ನೋ, ನಾನು ಮದುವೆ ಆಗಿರೋದು ಕರೆಕ್ಟೇ, ಅಪ್ಪ ಆಗಿರೋದು ಕರೆಕ್ಟೇ. ಲಾಜಿಕ್ ಇಲ್ಲದೆ ಮಾತಾಡ್ತಾ. ಏನು ಮಿಸ್ಟೇಕ್ ಆಗಿರ್ಬೋದು?